ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಲಾ ರಾಶಿಯವರೇ ಸ್ನೇಹಿತರೆ, 2 ಆತ್ಮಗಳ ಮಿಲನವಾಗಲಿದೆ. ಸಮಯ ಹತ್ತಿರ ಬರುತ್ತಿದೆ. ಸ್ನೇಹಿತರೆ, ಈ ಭವಿಷ್ಯವಾಣಿಯನ್ನು ತಮಾಷೆ ಎಂದು ಭಾವಿಸಬೇಡಿ, ಏಕೆಂದರೆ 2 ಆತ್ಮಗಳ ಮಿಲನವಾಗಲಿದೆ. ಮಾಹಿತಿಗಾಗಿ ತಿಳಿಸುತ್ತಿದ್ದೇನೆ. ಈಗ ಪ್ರೇಮದ ಮಿಲನ ಖಂಡಿತ ಆಗಲಿದೆ. ಸ್ನೇಹಿತರೆ, ಒಂದು ಶಕ್ತಿಯು ನಿಮ್ಮನ್ನು ಭೇಟಿಯಾಗಲು ಬಯಸುತ್ತಿದೆ. ನಿಮ್ಮ ಆತ್ಮದ ಮಿಲನವಾಗಲಿದೆ. ಇದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ, ಏಕೆಂದರೆ ಸ್ನೇಹಿತರೆ, ಇಂದು ನಾನು ನಿಮಗೆ ಹೇಳಲಿರುವ ಸತ್ಯವನ್ನು ಕೇಳಿ ನಿಮ್ಮ ಪ್ರಜ್ಞೆಯೇ ತಪ್ಪಿ ಹೋಗಬಹುದು. ಸ್ನೇಹಿತರೆ, ಕೊನೆಗೂ ಆ 2 ಆತ್ಮಗಳು ಯಾವುವು, ಯಾರ ಮಿಲನವಾಗಲಿದೆ? ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋವನ್ನು ಪೂರ್ತಿ ಗಮನವಿಟ್ಟು ನೋಡಿ. ಮುಂದಿನ 24 ಗಂಟೆಗಳಲ್ಲಿ ಏನಾಗಲಿದೆ ಎಂದು ನಾವು ತಿಳಿಸುತ್ತೇವೆ. 24 ಗಂಟೆಗಳಲ್ಲಿ ಈ 2 ಆತ್ಮಗಳ ಮಿಲನ ಖಂಡಿತ ಆಗಲಿದೆ. ಸ್ನೇಹಿತರೆ, ಮಾಹಿತಿಗಾಗಿ ತಿಳಿಸುತ್ತಿದ್ದೇನೆ. ನಿಮ್ಮ ಜೀವನದಲ್ಲಿ ಈಗ ಕೆಲವು ಬದಲಾವಣೆಗಳು ಬರಲಿವೆ. ಇವು ಬಂದ ನಂತರ ನಿಮ್ಮ ಇಡೀ ಜೀವನ ಮತ್ತು ಭಾಗ್ಯವೇ ಬದಲಾಗಿ ಹೋಗುತ್ತದೆ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಇಂದಿನ ಈ ವಿಡಿಯೋವನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ನೋಡಿ, ಏಕೆಂದರೆ ಸ್ನೇಹಿತರೆ, ನಾವು ನಿಮ್ಮಿಂದ ಬೇರೇನೂ ಬಯಸುವುದಿಲ್ಲ. ನಾವು ನಿಮಗಾಗಿ ಪ್ರತಿದಿನ ಒಂದು ಹೊಸ ನಿಖರವಾದ ಭವಿಷ್ಯವಾಣಿ ತರುತ್ತೇವೆ ಮತ್ತು ನೀವು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಮೊದಲಿನಿಂದ ಕೊನೆವರೆಗೂ ನೋಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಪ್ರತಿದಿನ ನಿಖರವಾದ ಭವಿಷ್ಯವಾಣಿ ನಿಮಗೆ ಸಮಯಕ್ಕೆ ಸರಿಯಾಗಿ ಸಿಗುತ್ತಿರುತ್ತದೆ. ಸ್ನೇಹಿತರೆ, ನೀವು ಯಾವುದೇ ಹೊಸ ಹೆಜ್ಜೆ ಇಡಲು ಪ್ರಯತ್ನಿಸಿದಾಗಲೆಲ್ಲ ಯಾರಾದರೂ ಒಬ್ಬರು ನಿಮ್ಮನ್ನು ತಡೆಯಲು ಬಂದೇ ಬರುತ್ತಾರೆ. ನೀವು ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲು ಬಯಸಿದಾಗ ಯಾರೋ ನಿಮ್ಮ ಮನಸ್ಸಿನಲ್ಲಿ ಅನುಮಾನವನ್ನು ತುಂಬಿಬಿಡುತ್ತಾರೆ. ನೀವು ಮುಂದೆ ಸಾಗಲು ಬಯಸಿದಾಗಲೆಲ್ಲ ಯಾರೋ ನಿಮಗೆ ಅಪಾಯದ ಭಯವನ್ನು ತೋರಿಸುತ್ತಾರೆ. ಇದು ಕೇವಲ ಚಿಂತೆಯಾಗುತ್ತದೆ ಅಥವಾ ಅವರ ಮನಸ್ಸಿನಲ್ಲಿ ಅಡಗಿದ್ದ ಇಚ್ಛೆಯಾಗುತ್ತದೆ. ನೀವು ಇಲ್ಲೇ ನಿಂತು ಬಿಟ್ಟಿದ್ದೀರಿ. ಸ್ನೇಹಿತರೆ, ತುಲಾ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ನಿಮಗೆ ಅಂತಹ ಸೂಚನೆಗಳು ಸಿಗಲು ಪ್ರಾರಂಭಿಸುತ್ತವೆ. ಇದರಿಂದ ನಿಮ್ಮ ಸುತ್ತಮುತ್ತಲಿನ ಜನರ ನೈಜ ರೂಪವನ್ನು ನೀವು ಗುರುತಿಸಲು ಸಾಧ್ಯವಾಗುತ್ತದೆ. ಕೆಲವು ಸಂಬಂಧಗಳು ಇದ್ದಕ್ಕಿದ್ದಂತೆ ಬದಲಾಗುತ್ತವೆ. ಕೆಲವು ಜನರು ದೂರವಾಗುತ್ತಾರೆ. ಕೆಲವು ಮುಖಗಳು ನಿಮ್ಮ ಮುಂದೆ ಬರುತ್ತವೆ. ಅವರ ಬಗ್ಗೆ ನೀವು ಎಂದಿಗೂ ಯೋಚನೆಯನ್ನು ಮಾಡಿರುವುದಿಲ್ಲ. ಆದರೆ ಗಾಬರಿಯಾಗಬೇಡಿ, ಏಕೆಂದರೆ ಪ್ರತಿಯೊಂದು ಮುರಿತದ ಅಥವಾ ನಷ್ಟದ ಹಿಂದೆ ಒಂದು ಹೊಸ ಆರಂಭ ಅಡಗಿರುತ್ತದೆ. ಧನದ ಕ್ಷೇತ್ರದಲ್ಲಿ ಕೂಡ ದೊಡ್ಡ ಬದಲಾವಣೆ ಕಂಡುಬರುತ್ತದೆ. ಸಿಲುಕಿಕೊಂಡಿದ್ದ ಹಣವು ನಿಮ್ಮ ಕೈ ಸೇರುವ ಸೂಚನೆಗಳು ಸಿಗುತ್ತವೆ. ಸ್ನೇಹಿತರೆ, ಯಾವುದೇ ಹಳೆ ಪ್ರಯತ್ನವು ಇದ್ದಕ್ಕಿದ್ದಂತೆ ಲಾಭವನ್ನು ನೀಡಬಹುದು. ಮುಚ್ಚಿದ ದಾರಿಯೊಂದು ತೆರೆದುಕೊಳ್ಳಬಹುದು. ಆದರೆ ಇದರೊಂದಿಗೆ ಒಂದು ಎಚ್ಚರಿಕೆಯೂ ಇದೆ. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ನಿಮ್ಮ ಯಶಸ್ಸನ್ನು ಎಷ್ಟು ದೊಡ್ಡದಾಗಿರುತ್ತದೆಯೋ ಅಷ್ಟೇ ದೊಡ್ಡ ಅಸೂಯೆಯು ಹುಟ್ಟಿಕೊಳ್ಳುತ್ತದೆ. ಆದ್ದರಿಂದ ಮುಂಬರುವ ಸಮಯದಲ್ಲಿ ಕಡಿಮೆ ಮಾತನಾಡುವುದು ಮತ್ತು ಹೆಚ್ಚು ಕೆಲಸ ಮಾಡುವುದು ನಿಮಗೆ ದೊಡ್ಡ ಮಂತ್ರವಾಗಲಿದೆ. ಸಮಯ ಹತ್ತಿರ ಬರುತ್ತಿದೆ. ಸ್ನೇಹಿತರೆ, ಮಾಹಿತಿಗಾಗಿ ತಿಳಿಸುತ್ತಿದ್ದೇನೆ. ಇದು 2 ಆತ್ಮಗಳ ಮಿಲನವಾಗಿರಲಿದೆ. ಒಂದು ನಿಮ್ಮ ಸ್ವಂತ ಅಂತರಾತ್ಮ ಮತ್ತು ಇನ್ನೊಂದು ನಿಮ್ಮನ್ನು ಭೇಟಿಯಾಗಲು ಬಯಸುತ್ತಿದೆ. ಮತ್ತು ಇಬ್ಬರ ಮಿಲನದೊಂದಿಗೆ ನಿಮ್ಮ ಜೀವನದ ಒಂದು ಹೊಸ ಆರಂಭವಾಗಲಿದೆ. ನಿಮ್ಮ ಜೀವನದಲ್ಲಿ ನಿಮ್ಮ ಭಾಗ್ಯ ಬದಲಾಗಲು ಪ್ರಾರಂಭವಾಗುತ್ತದೆ, ಏಕೆಂದರೆ ಈಗ ಭಾಗ್ಯವು ನಿಮ್ಮನ್ನು ಪರೀಕ್ಷೆಯ ಆ ದ್ವಾರಕ್ಕೆ ಕರೆದೊಯ್ಯಲಿದೆ. ಇಲ್ಲಿ ಕೇವಲ 2 ದಾರಿಗಳಿರುತ್ತವೆ. ಮೊದಲನೆಯದು ಹಳೆಯ ಸುರಕ್ಷಿತ ಮತ್ತು ಸೀಮಿತ ದಾರಿ. ಎರಡನೆಯದು ಹೊಸ ಸವಾಲಿನಿಂದ ಕೂಡಿದ ಮತ್ತು ವಿಸ್ತಾರವಾದ ದಾರಿ. ನಿಮ್ಮ ಭವಿಷ್ಯವು ನೀವು ಯಾವ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಿ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ನೆನಪಿಡಿ ತುಲಾ ರಾಶಿಯವರೇ, ಜೀವನದಲ್ಲಿ ಅತ್ಯಂತ ಅಪಾಯಕಾರಿ ಶತ್ರು ಎಂದರೆ ನಿಮ್ಮ ಮುಂದೆ ನಿಲ್ಲುವವನಲ್ಲ. ಸ್ನೇಹಿತರೆ, ಅತ್ಯಂತ ಅಪಾಯಕಾರಿ ಶತ್ರು ಯಾರೆಂದರೆ ನಿಮ್ಮ ಆತ್ಮವಿಶ್ವಾಸವನ್ನು ನಿಧಾನವಾಗಿ ನಾಶಪಡಿಸುವವನು. ನೀವು ಯೋಗ್ಯರಲ್ಲ, ನೀವು ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂದು ನಿಮ್ಮನ್ನು ನಂಬಿಸುವವನೇ ಆ ಶತ್ರು. ಆದರೆ ಸತ್ಯವು ಇದಕ್ಕೆ ತದ್ವಿರುದ್ಧವಾಗಿದೆ. ನಿಮ್ಮ ಜಾತಕವು ಸೂಚಿಸುತ್ತಿದೆ ನಿಮ್ಮೊಳಗೆ ಎಷ್ಟು ಶಕ್ತಿ ಇದೆಯೋ ಅದರ ಕೇವಲ ಒಂದು ಸಣ್ಣ ಭಾಗ ಮಾತ್ರ ಈಗ ಹೊರಬಂದಿದೆ. ಮುಂಬರುವ ಸಮಯದಲ್ಲಿ ಪರಿಸ್ಥಿತಿಗಳು ನಿಮ್ಮ ನೈಜ ಸಾಮರ್ಥ್ಯವನ್ನು ಗುರುತಿಸಲು ನಿಮ್ಮನ್ನು ಒತ್ತಾಯಿಸುತ್ತಿವೆ ಮತ್ತು ಯಾವ ದಿನ ನೀವು ನಿಮ್ಮನ್ನು ಗುರುತಿಸಿಕೊಳ್ಳುತ್ತೀರೋ ಅದೇ ದಿನ ನಿಮ್ಮ ಜೀವನದ ಇಡೀ ಆಟವೇ ಬದಲಾಗಿ ಹೋಗುತ್ತದೆ. ಸ್ನೇಹಿತರೆ, 2 ಆತ್ಮಗಳ ಮಿಲನವಾಗಲಿದೆ. ಆದರೆ ಇದು ನಿಮ್ಮ ವಿನಾಶದ ಸೂಚನೆಯಲ್ಲ, ಬದಲಿಗೆ ನಿಮ್ಮ ಜಾಗೃತಿಯ ಸೂಚನೆಯಾಗಿದೆ. ಸ್ನೇಹಿತರೆ, ಯಾರು ನಿಮ್ಮನ್ನು ತಡೆಯುತ್ತಿದ್ದರೋ, ಬೆನ್ನ ಹಿಂದೆ ಇರಿಯುತ್ತಿದ್ದರೋ, ನಿಮ್ಮನ್ನು ನೋಡಿ ಹಾಸ್ಯ ಮಾಡುತ್ತಿದ್ದರೋ ಅವರು ಈಗ ಸುಮ್ಮನಾಗುತ್ತಾರೆ. ಏಕೆಂದರೆ ಸ್ನೇಹಿತರೆ, ನಿಮಗೆ ಒಂದು ದೊಡ್ಡ ಯಶಸ್ಸು ಸಿಗಲಿದೆ. ನಿಮ್ಮ 2 ಆತ್ಮಗಳ ಮಿಲನವಾಗಲಿದೆ.
ಸ್ನೇಹಿತರೆ, ನೀವು ಯಾವ ವಸ್ತುವನ್ನು ಕಳೆದ ಹಲವು ವರ್ಷಗಳಿಂದ ಹುಡುಕುತ್ತಿದ್ದೀರೋ ಅದೆಲ್ಲವೂ ಈಗ ನಿಮ್ಮ ಬಳಿ ಬರಲಿದೆ. ಯಾರು ನಿಮ್ಮ ಸೋಲಿಗಾಗಿ ಕಾಯುತ್ತಿದ್ದರೋ ಅವರು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯ ಪಡಲಿದ್ದಾರೆ. ಒಂದು ಮಾತು ನೆನಪಿಡಿ, ಈಗ ಯಾರನ್ನು ಸಂತೋಷಪಡಿಸಲು ನಿಮ್ಮನ್ನು ನೀವು ಕಳೆದುಕೊಳ್ಳಬೇಡಿ. ಈಗ ಯಾರದೇ ಒಪ್ಪಿಗೆಯನ್ನು ಪಡೆಯುವುದಕ್ಕಾಗಿ ನಿಮ್ಮ ಕನಸುಗಳನ್ನು ತ್ಯಾಗ ಮಾಡಬೇಡಿ. ಈಗ ನಿಮ್ಮ ನಿರ್ಧಾರಗಳ ಮೇಲೆ ನಂಬಿಕೆ ಇಡಿ, ಏಕೆಂದರೆ ಮುಂಬರುವ ಸಮಯವು ತುಲಾ ರಾಶಿಯವರಿಗೆ ಸಾಮಾನ್ಯವಾದುದಲ್ಲ. ಇದು ನಿಮ್ಮನ್ನು ಗುರುತಿಸಿಕೊಳ್ಳುವ ಸಮಯ, ಇದು ಬದಲಾವಣೆಯ ಸಮಯ, ಇದು ಭಾಗ್ಯದ ಹೊಸ ಅಧ್ಯಾಯದ ಸಮಯ. ಮತ್ತು ಯಾರು ಸಿದ್ಧರಾಗಿರುತ್ತಾರೋ ಅವರೇ ಎಲ್ಲರಿಗಿಂತ ಮುಂದೆ ಸಾಗುತ್ತಾರೆ, ಏಕೆಂದರೆ ಭಾಗ್ಯವು ತಿರುವು ಪಡೆಯುವಾಗ ಮೊದಲು ಸೂಚನೆಗಳನ್ನು ನೀಡುತ್ತದೆ, ನಂತರ ಅವಕಾಶಗಳನ್ನು ನೀಡುತ್ತದೆ ಮತ್ತು ಅದರ ನಂತರ ನಿರ್ಧಾರವನ್ನು ಕೇಳುತ್ತದೆ. ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ನಡೆಯುತ್ತಿರುವ ಘಟನೆಗಳು ಸುಮ್ಮನೆ ನಡೆಯುತ್ತಿಲ್ಲ, ಅವು ಒಂದು ದೊಡ್ಡ ಕಥೆಯ ಭಾಗವಾಗಿವೆ. ನೀವು ಕೆಲವು ಜನರು ಇದ್ದಕ್ಕಿದ್ದಂತೆ ಬದಲಾಗುವುದನ್ನು ನೋಡಿದ್ದೀರಿ, ಕೆಲವು ಸಂಬಂಧಗಳು ಕಾರಣವಿಲ್ಲದೆ ದುರ್ಬಲಗೊಳ್ಳುವುದನ್ನು ನೋಡಿದ್ದೀರಿ, ಕೆಲವು ಕನಸುಗಳು ಕೊನೆಯ ಕ್ಷಣದಲ್ಲಿ ಮುರಿದು ಬೀಳುವುದನ್ನು ನೋಡಿದ್ದೀರಿ ಮತ್ತು ಹಲವು ಬಾರಿ ನೀವು ಯೋಚಿಸಿದ್ದೀರಿ, ನನ್ನೊಂದಿಗೆ ಹೀಗೆ ಏಕೆ ಆಗುತ್ತಿದೆ ಎಂದು. ಆದರೆ ಇಂದು ನಿಮಗೆ ಇದಕ್ಕೆ ಉತ್ತರ ಸಿಗಲಿದೆ. ತುಲಾ ರಾಶಿಯವರೇ, ಮನುಷ್ಯನು ತನ್ನ ಅತ್ಯಂತ ದೊಡ್ಡ ಯಶಸ್ಸಿನ ಹತ್ತಿರ ತಲುಪಿದಾಗ ಅವನ ಜೀವನದಲ್ಲಿ 3 ಪರೀಕ್ಷೆಗಳು ಬರುತ್ತವೆ. ಮೊದಲನೇ ಪರೀಕ್ಷೆ ಜನರದ್ದು, ಎರಡನೇ ಪರೀಕ್ಷೆ ಧನದ್ದು, ಮೂರನೆಯದು ಸ್ವಯಂ ನಂಬಿಕೆಯ ಪರೀಕ್ಷೆ. ನೀವೆಲ್ಲರೂ ಈ 3 ಪರೀಕ್ಷೆಗಳ ಮಧ್ಯೆ ನಿಂತಿದ್ದೀರಿ. ಗಮನವಿಟ್ಟು ಕೇಳಿ, ನಿಮ್ಮ ಸುತ್ತಮುತ್ತ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಅವನಿಗೆ ನಿಮ್ಮ ಶಕ್ತಿ ಏನೆಂದು ತಿಳಿದಿದೆ. ಅವನಿಗೆ ತಿಳಿದಿದೆ, ಒಂದು ವೇಳೆ ನೀವು ನಿಮ್ಮ ಮನಸ್ಸಿನ ಭಯವನ್ನು ಗೆದ್ದರೆ ನಿಮ್ಮನ್ನು ತಡೆಯುವುದು ಅಸಾಧ್ಯವಾಗುತ್ತದೆ ಎಂದು. ಆದ್ದರಿಂದ ಅವನು ನಿಮ್ಮನ್ನು ಭಯದಲ್ಲಿಡಲು ಬಯಸುತ್ತಾನೆ. ನೀವು ಪ್ರತಿಯೊಂದು ನಿರ್ಧಾರ ತೆಗೆದುಕೊಳ್ಳುವಾಗ ಮೊದಲು 100 ಬಾರಿ ಯೋಚಿಸಬೇಕು ಎಂದು ಅವನು ಬಯಸುತ್ತಾನೆ. ಸ್ನೇಹಿತರೆ, ನೀವು ಪ್ರತಿಯೊಂದು ಅವಕಾಶವನ್ನು ಅಪಾಯ ಎಂದು ಭಾವಿಸಬೇಕು ಎಂದು ಅವನು ಬಯಸುತ್ತಾನೆ. ಇದೇ ಕಾರಣದಿಂದಾಗಿ ಹಲವು ಬಾರಿ ನೀವು ಅನಾವಶ್ಯಕವಾಗಿ ಗೊಂದಲಕ್ಕೊಳಗಾಗುತ್ತಿದ್ದೀರಿ. ಆದರೆ ಈಗ ಆ ಆಟ ಹೆಚ್ಚು ದಿನ ನಡೆಯುವುದಿಲ್ಲ, ಏಕೆಂದರೆ ಗ್ರಹಗಳ ಚಲನೆ ಬದಲಾಗುತ್ತಿದೆ ಮತ್ತು ಸಮಯ ಬದಲಾದಾಗ ಮೊದಲು ಸೋಲಿಸುವುದು ಅವರನ್ನೇ. ತುಲಾ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ನಿಮಗೆ ಅಂಥ ಒಂದು ಘಟನೆ ಕಾಣಿಸಲಿದೆ. ಅದು ಮೊದಲ ನೋಟದಲ್ಲಿ ಸಣ್ಣದಾಗಿ ಕಾಣಿಸುತ್ತದೆ, ಆದರೆ ಅದೇ ಘಟನೆಯು ನಿಮಗೆ ಒಬ್ಬ ವ್ಯಕ್ತಿಯ ನೈಜ ರೂಪವನ್ನು ತೋರಿಸಿಕೊಡುತ್ತದೆ. ಆ ದಿನ ನಿಮ್ಮ ಕಣ್ಣುಗಳು ತೆರೆದುಕೊಳ್ಳುತ್ತವೆ. ಯಾರು ನಿಮ್ಮ ಹಿತೈಷಿಯಾಗಿದ್ದರು ಮತ್ತು ಯಾರು ಕೇವಲ ನಿಮ್ಮನ್ನು ಬಳಸಿಕೊಳ್ಳುತ್ತಿದ್ದರು ಎಂಬುದು ನಿಮಗೆ ಅರ್ಥವಾಗುತ್ತದೆ. ಸ್ನೇಹಿತರೆ, ನೆನಪಿಡಿ, ಸತ್ಯವು ಯಾವಾಗಲೂ ಸದ್ದು ಮಾಡುತ್ತಾ ಬರುವುದಿಲ್ಲ. ಸತ್ಯವು ಹೆಚ್ಚಾಗಿ ಒಂದು ಸಣ್ಣ ಘಟನೆಯ ರೂಪದಲ್ಲಿ ನಿಮ್ಮ ಮುಂದೆ ಬರುತ್ತದೆ ಮತ್ತು ಅದೇ ಸಣ್ಣ ಘಟನೆಯು ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತದೆ. ಧನದ ವಿಷಯಕ್ಕೆ ಬರೋಣ. ನಿಮ್ಮಲ್ಲಿ ಬಹಳಷ್ಟು ಜನರು ಈ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿಯ ಒತ್ತಡವನ್ನು ಅನುಭವಿಸುತ್ತಿದ್ದಾರೆ ಮತ್ತು ಸಾಲದ ಸಮಸ್ಯೆಯಿಂದ ತೊಂದರೆಯಲ್ಲಿದ್ದಾರೆ. ಯಾರೋ ಸಿಲುಕಿಕೊಂಡಿರುವ ಹಣದಿಂದ, ಯಾರೋ ಹೆಚ್ಚುತ್ತಿರುವ ವೆಚ್ಚಗಳಿಂದ ಮತ್ತು ಯಾರೋ ತಮ್ಮ ಕಷ್ಟಕ್ಕೆ ತಕ್ಕ ಫಲಿತಾಂಶ ಏಕೆ ಸಿಗುತ್ತಿಲ್ಲ ಎಂಬ ಚಿಂತೆಯಲ್ಲಿದ್ದಾರೆ. ಸ್ನೇಹಿತರೆ, ಆದರೆ ಇದು ಒಂದು ದೊಡ್ಡ ಸೂಚನೆಯಾಗಿ ಕಂಡುಬರುತ್ತಿದೆ. ಮುಂಬರುವ ಸಮಯದಲ್ಲಿ ಧನದ ಒಂದು ಹೊಸ ದ್ವಾರ ತೆರೆದುಕೊಳ್ಳಲಿದೆ. ಸ್ನೇಹಿತರೆ, ಧನದ ಅತ್ಯಂತ ದೊಡ್ಡ ಮತ್ತು ಅಮೂಲ್ಯವಾದ ದ್ವಾರ ತೆರೆದುಕೊಳ್ಳಲಿದೆ. ಆ ದ್ವಾರ ತೆರೆದುಕೊಳ್ಳುವಿಕೆಯಿಂದ ನಿಮ್ಮ ಅದೃಷ್ಟವು ಕುಲಾಯಿಸಲಿದೆ. ನಿಮ್ಮ ಅದೃಷ್ಟವು ವಜ್ರದಂತೆ ಹೊಳೆಯಲಾರಂಭಿಸುತ್ತದೆ. ಸ್ನೇಹಿತರೆ, ಇದು ಉದ್ಯೋಗದ ಮಾಧ್ಯಮದಿಂದ ಆಗಿರಬಹುದು ಅಥವಾ ವ್ಯಾಪಾರದ ಮಾಧ್ಯಮದಿಂದ ಆಗಿರಬಹುದು. ಇದು ಯಾವುದೇ ಹಳೆಯ ಹೂಡಿಕೆ, ಬಾಕಿ ಉಳಿದಿರುವ ಪಾವತಿ ಅಥವಾ ಹೊಸ ಅವಕಾಶದ ರೂಪದಲ್ಲಿಯೂ ನಿಮ್ಮ ಮುಂದೆ ಬರಬಹುದು. ಆದರೆ ಜಾಗರೂಕರಾಗಿರಿ. ಈಗ ಭಾವನೆಗಳಿಂದಲ್ಲ, ಬದಲಿಗೆ ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ. ಏಕೆಂದರೆ ಲಕ್ಷ್ಮಿಯು ಅಲ್ಲೇ ನೆಲೆಸುತ್ತಾಳೆ. ಎಲ್ಲಿ ಶಿಸ್ತು ಇರುತ್ತದೆಯೋ ಮತ್ತು ಎಲ್ಲಿ ಶಿಸ್ತು ಇರುವುದಿಲ್ಲವೋ ಅಲ್ಲಿ ಎಷ್ಟು ಹಣ ಬಂದರೂ ನಿಲ್ಲಲು ಸಾಧ್ಯವಿಲ್ಲ. ತುಲಾ ರಾಶಿಯವರೇ, ಈಗ ಆ ಸಮಯ ಬಂದಿದೆ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ನಿಮ್ಮ ಜೀವನದ ಸೂತ್ರವನ್ನು ನಿಮ್ಮ ಕೈ ತೆಗೆದುಕೊಳ್ಳುವ ಸಮಯ ಬಂದಿದೆ. ಈಗ ಸಮಯ ಬಂದಿದೆ. ನೀವು ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳದ ಜನರ ಮೇಲೆ ನಿಮ್ಮ ಶಕ್ತಿಯನ್ನು ವ್ಯಯಿಸುವುದನ್ನು ನಿಲ್ಲಿಸಿ. ಈಗ ಸಮಯ ಬಂದಿದೆ. ನಿಮ್ಮ ಕನಸುಗಳನ್ನು ಇತರರ ಅಭಿಪ್ರಾಯಗಳಿಗಿಂತ ದೊಡ್ಡದಾಗಿ ಕಾಣಿ, ಏಕೆಂದರೆ ಸಮಯ ಹತ್ತಿರ ಬರುತ್ತಿದೆ. ಸ್ನೇಹಿತರೆ, ಮಾಹಿತಿಗಾಗಿ ತಿಳಿಸುತ್ತಿದ್ದೇನೆ. ಇದು ನಿಮ್ಮನ್ನು ಅತ್ಯಂತ ಹೆಚ್ಚು ಎಂದು ಹೇಳುವಂಥ ಒಂದು ಶಕ್ತಿಯಾಗಿದೆ. ಎತ್ತರದ ಗುರಿಯತ್ತ ಕರೆದೊಯ್ಯಬಹುದು. ಸ್ನೇಹಿತರೆ, 2 ಆತ್ಮಗಳು ಒಂದಾದಾಗ, ಸ್ನೇಹಿತರೆ, ಇವರು ಜೀವನದಲ್ಲಿ ಏನನ್ನು ಬಯಸುತ್ತಾರೋ ಅದನ್ನು ಸಾಧಿಸುತ್ತಾರೆ. ಅವರಿಗೆ ಕೇವಲ ಸ್ವಲ್ಪ ಸಹಾಯದ ಅಗತ್ಯವಿರುತ್ತದೆ. ಹಾಗಾದರೆ ಸ್ನೇಹಿತರೆ, ಈಗ ದೇವರ ಕಡೆಯಿಂದ ಸೂಚನೆ ಬಂದಿದೆ. ಸ್ನೇಹಿತರೆ, ನೀವು ಯಾವುದೇ
ಕೆಲಸ ಮಾಡಿದರೂ ಅದರಲ್ಲಿ ಬ್ರಹ್ಮಾಂಡದ ಎಲ್ಲ ದೇವತೆಗಳು ನಿಮಗೆ ಸಾಥ್ ನೀಡಲು ಸಿದ್ಧರಾಗಿದ್ದಾರೆ. ಮತ್ತು ಸ್ನೇಹಿತರೆ, ಈ ಹತ್ತಿರ ಬರುತ್ತಿರುವ ಸಮಯವು ನಿಮಗೆ ಯಾವುದೇ ನಷ್ಟವನ್ನು ಉಂಟು ಮಾಡುವುದಿಲ್ಲ. ಇದು ನಿಮಗೆ ಎಲ್ಲಿಯೂ ಗಾಯ ಮಾಡುವುದಿಲ್ಲ. ಇದು ನಿಮ್ಮನ್ನು ನೀವು ಹಲವು ವರ್ಷಗಳಿಂದ ಕಾಯುತ್ತಿದ್ದ ಆ ಗುರಿಯತ್ತ ಕರೆದೊಯ್ಯಲಿದೆ. ನಿಮ್ಮತ್ತ ಬರುತ್ತಿದೆ. ಸ್ನೇಹಿತರೆ, ಈಗ ನಿಮ್ಮ 7 ಜನ್ಮಗಳ ಬಡತನ ದೂರವಾಗಲಿದೆ. ಈಗ ನಿಮಗೆ ಸ್ವರ್ಗದ ಬಾಗಿಲು ಸಿಗಲಿದೆ. ಸ್ನೇಹಿತರೆ, ಮಾಹಿತಿಗಾಗಿ ತಿಳಿಸುತ್ತಿದ್ದೇನೆ. ತುಲಾ ರಾಶಿಯವರೇ, ಈಗ ಆ ಸಮಯ ಪ್ರಾರಂಭವಾಗಲಿದೆ. ಯಾವಾಗ ನಿಮ್ಮ ಮೌನವು ಜನರಿಗೆ ಉತ್ತರ ನೀಡಲು ಪ್ರಾರಂಭಿಸುತ್ತದೆಯೋ, ನೀವು ವರ್ಷಗಳ ಕಾಲ ಬಹಳಷ್ಟು ಸಹಿಸಿಕೊಂಡಿದ್ದೀರಿ. ಹಲವು ಬಾರಿ ನೀವು ಇದಕ್ಕಾಗಿ ನಿಮ್ಮ ಕನಸುಗಳನ್ನು ಹಿಂದೆ ತಳ್ಳಿದ್ದೀರಿ. ಹಲವು ಬಾರಿ ಇತರರ ಸಂತೋಷಕ್ಕಾಗಿ ನಿಮ್ಮ ಮನಸ್ಸಿನ ಆಸೆಗಳನ್ನು ತ್ಯಾಗ ಮಾಡಿದ್ದೀರಿ. ಆದರೆ ಈಗ ಬ್ರಹ್ಮಾಂಡವು ನಿಮ್ಮನ್ನು ಒಂದು ಭಿನ್ನವಾದ ಹಾದಿಗೆ ಕೊಂಡೊಯ್ಯುತ್ತಿದೆ. ಗಮನವಿಟ್ಟು ಕೇಳಿ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಒಂದು ಅಂತಹ ಸಮಯ ಬರುತ್ತದೆ. ಆಗ ವಿಧಿ ಅಥವಾ ಹಣೆಬರಹ ಅವನನ್ನು ಕೇಳುತ್ತದೆ, ನೀನು ನಿಜವಾಗಿಯೂ ಇದೇ ಜೀವನವನ್ನು ಬಾಳಲು ಬಯಸುತ್ತೀಯಾ? ನೀನು ಯಾವಾಗಲೂ ಬದುಕುತ್ತಿರುವ ಮತ್ತು ತುಲಾ ರಾಶಿಯವರೇ, ಈ ಪ್ರಶ್ನೆ ಈಗ ನಿಮ್ಮ ಮುಂದೆ ಬಂದು ನಿಂತಿದೆ. ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಒಳಗಿನಿಂದ ಏನೋ ಬದಲಾಗುತ್ತಿದೆ ಎಂಬ ಭಾವನೆ ಮೂಡುತ್ತಿದೆ. ಮೊದಲು ಯಾವ ವಿಷಯಗಳ ಬಗ್ಗೆ ನೀವು ಸುಮ್ಮನಿದ್ದು ಬಿಡುತ್ತಿದ್ದೀರೋ, ಈಗ ಅದೇ ವಿಷಯಗಳು ನಿಮ್ಮನ್ನು ಕಾಡಲು ಅಥವಾ ತೊಂದರೆ ಕೊಡಲು ಪ್ರಾರಂಭಿಸುತ್ತವೆ. ಮೊದಲು ಯಾವ ಜನರು ನಿಮ್ಮ ಕಣ್ಣು ಮುಚ್ಚಿ ನಂಬುತ್ತಿದ್ದರೋ, ಈಗ ಅವರ ನಡವಳಿಕೆಯಲ್ಲಿ ಬದಲಾವಣೆ ಕಾಣಿಸಿಕೊಳ್ಳಲಾರಂಭಿಸುತ್ತದೆ. ಇದು ಕೇವಲ ಕಾಕತಾಳೀಯವಲ್ಲ, ಇದು ನಿಮ್ಮ ಜಾಗೃತಿಯ ಸಂಕೇತವಾಗಿದೆ. ಆತ್ಮವು ಜಾಗೃತಗೊಳ್ಳಲು ತೊಡಗಿದಾಗ ಎಲ್ಲಕ್ಕಿಂತ ಮೊದಲು ಭ್ರಮೆಗಳು ಒಡೆದು ಹೋಗುತ್ತವೆ. ಭ್ರಮೆಗಳು ಒಡೆಯುವುದು ಯಾವಾಗಲೂ ಸುಖಕರವಾಗಿರುವುದಿಲ್ಲ. ಹಲವು ಬಾರಿ ಸತ್ಯವು ಎಷ್ಟು ಕಹಿಯಾಗಿರುತ್ತದೆ ಎಂದರೆ ಮನಸ್ಸು ಅದನ್ನು ಒಪ್ಪಿಕೊಳ್ಳಲು ಬಯಸುವುದಿಲ್ಲ. ಆದರೆ ಗೆಳೆಯರೇ, ನೆನಪಿಡಿ, ಸುಳ್ಳು ಎಷ್ಟೇ ಸುಂದರವಾಗಿದ್ದರೂ ಸಹ ಕೊನೆಯಲ್ಲಿ ಅದು ಒಡೆದು ಹೋಗುವುದು ಖಂಡಿತ. ತುಲಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಬ್ಬ ಅಂಥ ವ್ಯಕ್ತಿ ಇದ್ದಾನೆ. ಅವನು ನಿಮ್ಮ ಮುಂದೆ ಸ್ನೇಹಿತನಂತೆ ಕಾಣಿಸಿಕೊಳ್ಳುತ್ತಾನೆ. ಆದರೆ ಒಳಗೊಳಗೆ ಅವನು ನಿಮ್ಮ ಪ್ರಗತಿಯನ್ನು ನೋಡಿ ಅಸಹನೆ ಅಥವಾ ಅಸೂಯೆ ಪಡುತ್ತಾನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಅಂಥ ಸ್ನೇಹಿತರು ಬರುತ್ತಾರೆ. ಅವರು ಎದುರಿಗೆ ಒಳ್ಳೆಯ ಸ್ನೇಹಿತರಾಗಲು ಪ್ರಯತ್ನಿಸುತ್ತಾರೆ. ಆದರೆ ಬೆನ್ನ ಹಿಂದೆ ಅವರೇ ಇರಿಯುತ್ತಾರೆ, ಅಂದರೆ ದ್ರೋಹ ಬಗೆಯುತ್ತಾರೆ. ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ ಮುಂದೆ ಸಾಗಲು ಬಯಸಿದಾಗ, ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಲು ಬಯಸಿದಾಗ, ಅದೇ ಸ್ನೇಹಿತ ನಿಮ್ಮ ಕಾಲು ಎಳೆಯಲು ಹಿಂದೆ ತಳ್ಳಲು ಪ್ರಾರಂಭಿಸುತ್ತಾನೆ. ಇದರಿಂದ ಯಾವಾಗಲೂ ಸ್ನೇಹವನ್ನು ಗುರುತಿಸುವುದನ್ನು ಕಲಿಯಿರಿ ಮತ್ತು ಕೆಲವು ತಪ್ಪುಗಳನ್ನು ತಿದ್ದಿಕೊಳ್ಳಿ. ಸ್ನೇಹಿತರೆ, ಒಂದು ವೇಳೆ ಈ ಪ್ರಮುಖ ಭವಿಷ್ಯವಾಣಿ ನಿಮಗೆ ಅರ್ಥವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಎಂದು ಶ್ರೀರಾಮನ ಭಕ್ತರು ಖಂಡಿತವಾಗಿಯೂ ಬರೆಯಿರಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.